ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ DBN ಕನ್ನಡ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಏನಿವತ್ತು ಹಿಂಗೆ ರೆಡಿ ಆಗಿಬಿಡ್ತಾರೆ ಮೇಕಪ್ ಎಲ್ಲ ಮಾಡ್ಕೊಂಡು. ಅಂದರೆ ಇವತ್ತಿರೋದೇ ಕಾನ್ಸೆಪ್ಟ್ ಅದು. ನಾನು ಹೊಸ್ದಾಗಿ ಮೇಕಪ್ ಐಟಮ್ಸ್ನ ತೊಗೊಂಡೆ, ಅದರಿಂದ ಮೇಕಪ್ ಹೆಂಗೆ ಮಾಡೋದು ಅಂತ ಕಲ್ತಿಲ್ಲ. ಬಟ್ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಾ ಇರೋದು ಮೇಕಪ್ ಮಾಡೋದನ್ನ. ನನ್ನ ಲೈಫಲ್ಲಿ ನನ್ನ ಹತ್ರ ಫೌಂಡೇಶನ್ ಇರಲಿಲ್ಲ ಆಯಿತಾ. ನಾನು ಫಸ್ಟ್ ಟೈಮ್ ನಾನು ಎವರ್ ತೊಗೊಂಡಿರೋದು ಅಂದರೆ ಫಸ್ಟ್ ಟೈಮ್. ಯಾಕಂತ ಅಂದರೆ ನನ್ನ ಸಿಸ್ಟರ್ದು ಮ್ಯಾರೇಜ್ ಹತ್ರ ಬರ್ತಾ ಇದೆ. ನನ್ನ ಸ್ವಂತ ಸಿಸ್ಟರ್ದಲ್ಲ, ನನ್ನ ಕಸಿನ್ ಸಿಸ್ಟರ್ದು ಅವ್ರದ್ದೆಲ್ಲ ಮ್ಯಾರೇಜ್ ಹತ್ರ ಬರ್ತಾ ಇದೆ. ಹಂಗೆ ಸಿಕ್ಕಾಪಟ್ಟೆ ಫಂಕ್ಷನ್ ಇದೆ. ನನ್ನ ಪರ್ಸ್ನಲ್ ಆಗಿ ಮಾಡ್ತಿರೋ ಕೆಲಸಗಳು ಸಿಕ್ಕಾಪಟ್ಟೆ ಇದೆ. ಅದಕ್ಕೆಲ್ಲ ಮೇಕಪ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಮೇಕಪ್ ಬೇಕು ಅಂತ ಹೇಳಿನೇ ತೊಗೊಂಡೆ. ಬೊಟ್ಟು ಅದೆಲ್ಲ ಮಿಸ್ಸಿಂಗ್ ಇವತ್ತು. ಯಾಕಂತಂದರೆ ಮೇಕಪ್ ಇಷ್ಟರಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಅದರಲ್ಲೂ ನಾನು ಎಷ್ಟೋ ಮಿಸ್ ಮಾಡಿದೆ ಮಾಡ್ಕೊಳ್ಳೋದನ್ನು. ಏನಂತ ಅಂದರೆ ಇವತ್ತಿನ ಈ ಲುಕ್ನ ಹೆಂಗೆ ಕ್ರಿಯೇಟ್ ಮಾಡಿದೆ ಅನ್ನೋದೇ ಈ ಕಂಪ್ಲೀಟ್ ವಿಡಿಯೋ. ನೆಸಸರೀಸ್ ಏನೂ ಹಾಕಿಲ್ಲ, ಬರೀ ಮೇಕಪ್ ವಿಡಿಯೋ ಇದು. ನೋಡಿ ನಾನು ಹೆಂಗೆ ಇದ್ದೋಳು ಹೆಂಗಾಗಿದ್ದೀನಿ, ಬ್ಯಾಕ್ ಟು ಬ್ಯಾಕ್ ಕಲರ್ ನೋಡ್ಕೊಳ್ಳಿ. ಸಿಕ್ಕಾಬಡೆ ಇಷ್ಟ ಆಗ್ತಾಯಿದೆ ನನಗೆ ಈ ಲುಕ್ ಮಾತ್ರ. ನಿಮಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ, ಹೆಂಗೆ ಅನ್ನಿಸ್ತು ನೀವು ಹೇಳಿ, ಕಮೆಂಟ್ ಮಾಡಿ. ನನ್ನ ಜೀವನದಲ್ಲೇ ಆಯಿತಾ, ನಾನು ಫಸ್ಟ್ ಟೈಮು ಇವ್ರ ಹತ್ರ ಯಾರ ಹತ್ರ ಸೆಲೆಕ್ಟ್ ಕಾಸ್ಮೆಟಿಕ್ಸ್ ಅವರೇ ಎಲ್ಲ ಸಜೆಸ್ಟ್ ಮಾಡಿದ್ದು. ನಾನು ಹೇಳಿದ್ದಿಷ್ಟೇ, ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ಅಕ್ಕ, ನಾನು ಅಕಸ್ಮಾತ್ ನಂಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ನಾನು ಎಸೆದು ಬಿಡ್ತೀನಿ, ಅದನ್ನು ನಾನು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ಸೆಲೆಕ್ಟ್ ಕಾಸ್ಮೆಟಿಕ್ಸ್ ಅವರು ನನಗೆ ಇವತ್ತು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲದನ್ನು ಕೊಟ್ಟಿದ್ದು. ಅಂದರೆ ನಾನು ತೊಗೊಬಂದಿದ್ದು ದುಡ್ಡಿಗಪ್ಪ, ಯಾವ ಕೊಲಾಬ್ರೇಷನ್ ಅಲ್ಲ ಇದು. ಹಂಗಾದ್ರೆ ಇದು ಹೆಸರು ಕ್ಲೋಸ್ ಮಾಡಿಬಿಡ್ತೀನಿ ನಾನು. ಎಲ್ಲ ಹೊಸದು. ನನ್ನ ಹತ್ರ ಇದುವರೆಗೂ ಫೌಂಡೇಶನ್ ಇರಲಿಲ್ಲ ಗುರು, ನನ್ನ ಹತ್ರ ಇರಲಿಲ್ಲ. ಬಿಟ್ಟುಬಿಡಿ, ನಂಗೆ ಹೇಳಿ ಸಾಕಾಯ್ತು. ನನ್ನ ಕಾಲೇಜಲ್ಲಿ ಎಷ್ಟು ಜನಕ್ಕೆ ಹೇಳಿದ್ದೀನಿ ನನ್ನ ಹತ್ರ ಫೌಂಡೇಶನ್ ಇಲ್ಲ. ನಾನು ಇದುವರೆಗೂ ಫೌಂಡೇಶನ್ ಯೂಸ್ ಮಾಡಿಲ್ಲ, ಯಾರೂ ನಂಬಿಲ್ಲ. ನಾನು ಯಾವತ್ತೂ ಫೌಂಡೇಶನ್ ಯೂಸ್ ಮಾಡಿಲ್ಲ, ಇವತ್ತೇ ಫಸ್ಟ್ ಯೂಸ್ ಮಾಡೋದು. ಅದೊಂದು ವೀಡಿಯೋನೂ ಮಾಡಿಬಿಟ್ಟೆ ನಾನು. ನಿಮಗೆ ನಂಬಿಕೆ ಇಲ್ಲ ಅಂದರೆ ಬಿಟ್ಬಿಡಿ, ನಾನು ಮತ್ತೆ ಹೇಳೋಕ್ಕೋಗಲ್ಲ. ನಾನು ಪೌಡರೆಲ್ಲ ಸೆಟ್ ಮಾಡಬೇಕಿತ್ತು, ಬಟ್ ಎಷ್ಟೋ ಮಿಸ್ ಮಾಡಿದೆ. ನನ್ನ ಐಟಮ್ಸ್ ನಾನು ಇದರಲ್ಲಿ ಹಾಕೋದೆಲ್ಲ ಮಿಸ್ ಮಾಡಿದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲದೂ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಮೇಕಪ್ ಕಲ್ತಿಲ್ಲ ನಾನು. ಫಸ್ಟ್ ಹೇಳ್ಬೇಕಂದ್ರೆ ನಾನು ಮೇಕಪ್ ಕಲ್ತಿಲ್ಲ ಆಯಿತಾ. ಅದು ಡೈಲಿ ಯೂಸ್ ಮಾಡಲ್ಲ ನಾನು. ಎಲ್ಲರಿಗೂ ಹೇಳ್ತೀನಿ, ನಾನು ಡೈಲಿ ಯೂಸ್ ಮಾಡಿಬಿಡಿ ಗಾಯ್ಸ್, ಪ್ಲೀಸ್. ಹುಡುಗಿರಿಗೆಲ್ಲ ಹೇಳೋದಿಷ್ಟೇ, ಡೈಲಿ ಯೂಸ್ ಮಾಡಬೇಡಿ. ಯಾವತ್ತೂ ಅಷ್ಟೇ, ಮೇಕಪ್ ಡೈಲಿ ಯೂಸ್ ಮಾಡಲೇಬೇಡಿ. ಫೌಂಡೇಶನ್ ಡೈಲಿ ಯೂಸ್ ಮಾಡಬೇಡಿ ಅಷ್ಟೇ. ಅದಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ನಾನು ಈ ಮೇಕಪ್ ಲುಕ್ನ ನಾನು ಹೆಂಗೆ ಕ್ರಿಯೇಟ್ ಮಾಡಿದೆ ಅಂತ ನೋಡ್ಕೊಬನ್ನಿ. ಓಕೆ, ಇವಾಗ ಎಲ್ಲದನ್ನು ಏನೇನಂತ ನೋಡಿಕೊಂಡೆ. ಇದು ಪ್ರೈಮರ್ ಆ್ಯಕ್ಚುಲಿ ಫಾರೆವರ್ 52ದೇನೆ. ಇದು ಫಾರೆವರ್ 52ದೇನೆ CC+ ಕ್ರೀಮ್ ಅಂತ, ಫುಲ್ ಕವರೇಜ್ ಕ್ರೀಮ್. ಸ್ವಿಸ್ ಬ್ಯೂಟಿ ಅವ್ರದ್ದೇನೆ ಬ್ಲಶ್ಶು, ಹೈಲೈಟರು ಮತ್ತು ಕಾಂಟೂರ್. ಅಂಡರ್ ಬ್ಲೆಂಡ್ ಮಾಡೋಕ್ಕೆ ಓಪನ್ನೇ ಮಾಡಿಲ್ಲ ನಾನು, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಬೇಗ ಅವ್ರದ್ದು. ಇದು ಪೌಡರ್, ಸೆಟ್ಟಿಂಗ್ ಪೌಡರ್ಗೆ ನಾನು ವೈಟ್ ಟೋನ್ ಅಂತಾನೆ, ಕನ್ಸಿಷನ್ ತಪ್ಪಾಗಿದ್ರೆ ನೋಡ್ಕೊಬಿಡಿ. ಪೌಡರ್ ಮ್ಯಾಟ್ ಮೀ ಅವರ ಲಿಪ್ಸ್ಟಿಕ್, ನೈಕಾ ಅವ್ರದ್ದು ಕಾಜಲ್. ಇದು ರೋ ಕನ್ಸೀಲರ್ ಪ್ಯಾಲೆಟ್, ಇನ್ಸೈಟ್ ಅವ್ರದ್ದು ಕನ್ಸೀಲರ್ ಪ್ಯಾಲೆಟ್ ಕೂಡ. ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರ್ ಆ್ಯಂಡ್ ಸ್ವಿಸ್ ಬ್ಯೂಟಿ ಅವ್ರದ್ದೇನೆ ಬ್ರಷ್ ತೊಗೊಂಡಿದ್ದೀನಿ. ಆ್ಯಂಡ್ ಲ್ಯಾಕ್ಮಿ ಅವ್ರದ್ದು ಮಾಯ್ಶ್ಚರೈಸರಾ. ಓಕೆ, ಪ್ರೊನೌನ್ಸಿಯೇಷನ್ ಬಿಟ್ಟಾಕಿ ನೀವು. ನಂದು ಪ್ರೊನೌನ್ಸಿಯೇಷನ್ ಯಾರು ಏನು ಅನ್ಬೇಡಿ. ಆಮೇಲೆ ಇದೊಂದು ಐಬ್ರೋ ಡಿಫೈನರ್ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಇಲ್ವೋ ಅಂತ, ಬಟ್ ರೆಕಾರ್ಡ್ ಅಂತೂ ಮಾಡೇ ಮಾಡ್ತೀನಿ ಖಂಡಿತ. ಇದಿಷ್ಟರಲ್ಲೂ ಈಗ ಮೇಕಪ್ ಮಾಡೋಣ ಬನ್ನಿ. ನೀವು ಬಿಲೀವ್ ಮಾಡಲ್ಲ ಅಂತ ಗೊತ್ತು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮೇಕಪ್ ಐಟಮ್ಸ್ನ ತೊಗೊಬಂದಿದ್ದೀನಿ. ಮೇಕಪ್ ಐಟಮ್ಸೇ ಇಲ್ಲ ಅಂತ ಅಲ್ಲ, ಲಿಪ್ಸ್ಟಿಕ್ ಇತ್ತು ನನ್ನ ಹತ್ರ, ಡಿಫೈನರ್ ಇತ್ತು, ಸುಮಾರು ಲಿಪ್ಸ್ಟಿಕ್ ಇದೆ ನನ್ನ ಹತ್ರ ಈಗಲೂ. ಪೌಡರ್ಸ್ ಇತ್ತು, ಕಾಜಲ್ ಇತ್ತು, ಅದೆಲ್ಲ ಇತ್ತು. ಬಟ್ ಮೇಕಪ್ ಪ್ರಾಡಕ್ಟ್ಸೇ ಅಂತ ಯಾವುದೂ ಇಲ್ಲ. ಫಸ್ಟ್ ಟೈಮ್ ಶಾಪ್ ಮಾಡ್ಕೊಬಂದಿದ್ದೀನಿ, ಬಿಲ್ ಸಮೇತ. ಇದರ ಡೇಟ್ ಕೂಡ ಇಲ್ಲಿರುತ್ತೆ ಅಲ್ವಾ, 4/2025. ಉಲ್ಟಾ ಕಾಣಿಸ್ತಾ ಇರುತ್ತೆ ಇದು. ಆ್ಯಕ್ಚುಲಿ ನಿಮಗೆ ಉಲ್ಟಾ ಕಾಣಿಸ್ತಾ ಇರುತ್ತೆ. ಫಸ್ಟ್ ಟೈಮ್ ನಾನು ಶಾಪ್ ಮಾಡ್ಕೊಂಬಂದಿರೋದು. ನಾನು ಟ್ರೂತ್ ಇಸ್ ಟ್ರೂತ್ ಆಯಿತಾ. ನೀವೇನೇ ಯಾರೇ ಹುಡುಗಿರ ಎಕ್ಸ್ಪೆಷಲಿ ಇವ್ರಿಗೂ ನನ್ನ ಹತ್ರ ಒಂದು ಚಿಕ್ಕ ಫೌಂಡೇಶನ್ ಇರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಇವಾಗ ತೊಗೊಂಡಿದ್ದೀನಿ. ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ ವಿಡಿಯೋ ಮಾಡೋಕ್ಕೆ ಅಂತಲೇ ತೊಗೊಂಡೆ. ಹುಡುಗರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಬಿಕಾಸ್ ನಾನು ಮೇಕಪ್ ಯೂಸ್ ಮಾಡ್ತಿಲ್ಲ ಅಂತ ಅಂದರೆ ಯಾರು ನಂಬ್ತಾರೆ ಹುಡುಗಿರು, ಯಾರು ನಂಬಲ್ಲ ಅಲ್ವಾ. ಬಟ್ ಟುಡೇ ಡೇ ಬಂದಿದೆ, ನಾನು ತೊಗೊಂಡಿದ್ದೀನಿ. ಫುಲ್ ಕವರೇಜ್ ಕ್ರೀಮ್ ಅಂತ ಇದು ಫೌಂಡೇಶನ್ನು ಅಲ್ಲ. ಫೌಂಡೇಶನ್ ಅಂದರೆ ಬೇರೆ ಥರ ಬರುತ್ತೆ. ಮಾಡೋಣ ಬನ್ನಿ ಗೈಸ್, ಮೇಕಪ್ ಮಾಡ್ಕೊಳ್ಳೋಣ. ಮೇಕಪ್ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ಪ್ರೈಮರ್ ಯೂಸ್ ಮಾಡಿ ಅಂತ ಹೇಳಿದರು ಅಕ್ಕ. ನಾನು ಯೂಸ್ ಮಾಡ್ತಾ ಇರೋದು ಫಾರೆವರ್ 52 ಪ್ರೈಮರ್. ಕಾಣಿಸಿರುತ್ತೆ. ಎಷ್ಟು ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ಐಡಿಯಾನೇ ಇಲ್ಲ. ಹಿಂಗೆ ಕುತ್ಕೊಂಡ್ರೆ ಇಲ್ಲಿ ಬಂದ್ಬಿಟ್ಟು ಓಪನ್ ಯಾರು ಮಾಡಿಕೊಡ್ತಾರಲ್ಲ, ನೀವು ಐಡಿಯಾ ಇದ್ದಿದ್ರೆ ಚೆನ್ನಾಗಿ ಓಪನ್ ಮಾಡುವೆ. ಮಸ್ತಾಗೈತೆ ಒಂದು ಐಟಮು. ಇಲ್ಲಿ ಕಾಣಿಸ್ತೈತಾ, ಈ ಐಟಮಲ್ಲಿ ಓಪನ್ ಮಾಡ್ತಿದ್ದೀನಿ. ಓಪನ್ ಆಯಿತು. ಹಂಗೆ ಇದ್ರ ಕ್ಯಾಮ್ರಾ ಮುಂದೆ ಓಪನ್ ಮಾಡ್ತಿರಲಿಲ್ಲ,
ನಂಬಲ್ಲ ಕೆಲವರು. ನನ್ನ ಹತ್ರ ಫೌಂಡೇಶನ್ ಇಲ್ಲ ಅನ್ನೋದು ಜೀವನದಲ್ಲಿ ನಂಬದೇ ಇರೋ ಅಂಥ ಕಾನ್ಸೆಪ್ಟ್ ಆಗಿಬಿಟ್ಟಿದೆ ಇದು. ಬಟ್ ಈಗಿದೆ ಆಯಿತಾ, ಈಗ ಫೌಂಡೇಶನ್ ಎಲ್ಲ ಇದೆ. ಈ ಓಪನ್ ಮಾಡೋದು ಇಷ್ಟೊಂದು ಕಷ್ಟನಾ? ಓಪನ್ ಮಾಡೋದು ಅವ್ರದ್ದೇ ಹಾಕ್ಬಿಟ್ಟೆ ನಾನು. ಪ್ರೈಮರ್ ಗಾಯ್ಸ್ ಅಂತೆ, ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಆಮೇಲೆ ನಿಂಗೆ ಹೆಂಗೆ ಗೊತ್ತು? ಬ್ಲೂ 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 ಕಲರ್ ಐತೆ. ಇದು ಓವರ್ ಮಾಡ್ತಾಯಿದ್ದೀನಿ ಅಂತ ಅನ್ಸುತ್ತೆ ನಿಮಗೆಲ್ಲ. ಎಸ್, ಇಷ್ಟು ಸಾಕು, ಇಷ್ಟೇ ಜಾಸ್ತಿ ಅಂತ ಅನಿಸುತ್ತೆ. ಕ್ಯಾಪ್ ಹಾಕ್ಬಿಡ್ತೀನಿ. ಹಿಂಗೆ ಫುಲ್ ಫೇಸಿಗೆ ಹಚ್ತಾರೆ ಅನಿಸುತ್ತೆ. ನಾನು ವೀಡಿಯೋನಾದರೂ ನೋಡಬೇಕಿತ್ತು. ಓ, ಹಿಂಗಾದರೆ ಕಷ್ಟ. ನಮ್ದು ಯಾವಾಗಲೂ ಹಿಂಗೆ ಸ್ಮೆಲ್ ಚೆನ್ನಾಗಿದೆ. ಪ್ರೈಮರ್ ಹಾಕಿದ್ದೀನಿ ಅಷ್ಟು. ಅದು ಡ್ರೈ ಆಗೋ ಅಷ್ಟೊತ್ತಿಗೆ ಫೌಂಡೇಶನ್ನ ನಾವು ಓಪನ್ ಮಾಡೋಣ. ನಿಂತ್ಕೋ ಕರೆಕ್ಟಾಗಿ. ಹೋಗು. ನನ್ನ ಟೂಲಿಂದ ಈಗ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡೋದೇ ಇಸ್ ಹೆಲ್. ಇಲ್ಲಿ ಅಮ್ಮ ಈ ಗಲೀಜೆಲ್ಲ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಬೈತೆ ನನಗೆ. ನಂಗೆ ಗೊತ್ತು ಎಲ್ಲ ಬೈತಾರೆ, ಸ್ಕಿನ್ ಹಾಳು ಮಾಡ್ಕೋತೀಯಾ, ಏನಕ್ಕೆ ತೊಗೊಂಡೆ ಫೌಂಡೇಶನ್ನು ಅದೆಲ್ಲ ಅಂತ. ನಮ್ಮ ಅಕ್ಕ ಇರಬೇಕಿತ್ತು. ಭೂಮಿಕಾ ಚೂರು ಓಪನ್ ಮಾಡಿಕೊಡಿ. ಯಾವುದು ಓಪನ್ ಆಗ್ತಾಯಿಲ್ಲ. ಕತ್ರಿ ಏನಾದರೂ ಪುಟ್ಟು ಕತ್ರಿ ತಗೋಬ. ರಾಂಗ್ ಸೈಡ್ ಓಪನ್ ಮಾಡ್ತಾಯಿದ್ದೀನ ಅಂತ. ಫೈನಲಿ ನಮ್ಮ ಅಕ್ಕ ಕತ್ರಿ ತಂದುಕೊಟ್ಟಿದ್ದೆ ನನಗೆ ಪುಟ್ಟದು. ಇದರಲ್ಲಿ ಇನ್ನೂ ಕಷ್ಟ. ನಂಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಸ್ಟ್ರಗಲ್ಲು ಯಾರಿಗೂ ಬೇಡ. ಫೈನಲಿ ಓಪನ್ ಆಯಿತು. ಗುರು, ಒಂದು ಫೌಂಡೇಶನ್ ಓಪನ್ ಮಾಡೋಕ್ಕೆ ಇಷ್ಟೊಂದು. ಓಪನ್ ಮಾಡೋಕ್ಕಿಂತ ಮುಂಚೆ ಇದನ್ನು ನೀರಲ್ಲಿ ವೆಟ್ ಮಾಡಬೇಕಿತ್ತು. ಸಾಧ್ಯನೇ ಇಲ್ಲ ಇದು ಓಪನ್ ಮಾಡೋಕ್ಕೆ. ಇದನ್ನು ಓಪನ್ ಮಾಡ್ತೀನಿ. ಬ್ಲೆಂಡರ್ ಬೇಕಾ ಅವ್ರದ್ದು. ಫೌಂಡೇಶನ್ ಬಂದುಬಿಟ್ಟು ಫಾರೆವರ್ 52 ಅವ್ರದ್ದು. ಕತ್ತರಿಸಿ ಸಕ್ಕದೆ ಈಗ. ಬಂದು ರಫ್ ಇದೆ, ಹೆವಿ ರಫ್ ಇದೆ. ಇಷ್ಟು ರಫು ಬ್ಲೆಂಡರ್ ಇರೋಂಗಿಲ್ಲ. ನಾನು ಇದನ್ನು ವೆಟ್ ಮಾಡ್ಕೊಂಬಂದೆ. ಇವಾಗ ಓಪನ್ ಮಾಡಿದಾಗ ಸಣ್ಣ ಆಯಿತು ತಾನೇ. ಇದು ವೆಟ್ ಮಾಡಿದ್ಮೇಲೆ ಇಷ್ಟು ತಪ್ಪಾಗೈತೆ. ಈಗ ಸಾಫ್ಟ್ ಅನ್ನಿಸ್ತಾ ಇದೆ, ಬಟ್ ಇನ್ನೂ ಸಾಫ್ಟ್ ಇರುತ್ತೆ. ನಾನು ನೋಡಿರೋ ಬ್ಲೆಂಡರ್ಸ್ ಎಲ್ಲ ಕಾಸ್ಟ್ಲಿ ಇದೆಲ್ಲ. ಇದು ನೀರೆಲ್ಲ ಹಿಂಡಬೇಕು. ನೀರು ಒಂದು ಸ್ವಲ್ಪನೇ ಇರೋಂಗಿಲ್ಲ. ಅದಕ್ಕೆ ಈ ಥರ ಟವಲಿಗೆ ಹಾಕಿ ಚೆನ್ನಾಗಿ ವಾಟರ್ನೆಲ್ಲ ತೆಗೆದು ಹಿಂಡಿ ಇಪ್ಪೆಕಾಯಿ ಮಾಡಿ ಆಮೇಲೆ ಯೂಸ್ ಮಾಡಬೇಕು. ಶೆಟ್, ನನಗೆ ಫಸ್ಟ್ ಏನು ಯೂಸ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಕನ್ಸಿಲರ್ ನನ್ನ ಅಂಡರ್ ಐ ಎಲ್ಲ ಕವರ್ ಮಾಡಬೇಕಿತ್ತಲ್ವಾ. ಇನ್ಸೈಟ್ ಅವರ ಕನ್ಸಿಲರ್ ಪ್ಯಾಲೆಟ್ ಇದು. ಹಿಂಗಿದೆ ಪ್ಯಾಕೇಜಿಂಗ್ ಎಲ್ಲ ಇದೆ. ಇದರಲ್ಲಿ ಕನ್ಸಿಲರು, ಕರೆಕ್ಟರು ಇದೆ. ಎಷ್ಟಿದೆ ಅಂತ ಗೊತ್ತಿಲ್ಲ, ಆದರೆ ಕಡಿಮೆ ಇರುತ್ತೆ. ನನಗೆ ಮೋಸ್ಟ್ಲಿ ನನಗೆ ಯೂಸ್ ಮಾಡೋದೆಲ್ಲ ಆರೆಂಜ್ ಆಯಿತಾ. ನನ್ನ ಶೂಟಿಗೆ ಹೋದಾಗ ಆರೆಂಜ್ ಯೂಸ್ ಮಾಡ್ತಾರೆ. ಬಟ್ ನಾನು ಇದು ವೈಟ್ ಇದೆ ನೋಡಿ ಇಲ್ಲಿ. ಇದು ವೈಟ್ ಕಲರ್ ಯೂಸ್ ಮಾಡೋಣ ಅಂತ. ಇಷ್ಟೊಂದಾಗೋಯ್ತು. ಐ ಡೋಂಟ್ ನೋ ಗೈಸ್, ನಂಗೆ ಗೊತ್ತಿಲ್ಲ ಇಷ್ಟು ಯೂಸ್ ಮಾಡ್ತಾರೋ ಇಲ್ವೋ. ಐಡಿಯಾಸ್. ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡೋಣ. ನೀರಿದೆ, ಜಾಸ್ತಿ ನೀರಿದೆ ನಂದು ಇದರಲ್ಲಿ. ಇವತ್ತು ಯಾಕೋ ನಾನು ಅನ್ನಿಸ್ತಾ ಇಲ್ಲ. ಅವರ ಮುಂದೆ ಯಾವಾಗಲೂ ನೀಟಾಗಿ ರೆಡಿಯಾಗಿ ಬರ್ತಿದ್ದವಳು ಈ ಥರ ಬಂದಿದ್ದೀನಲ್ಲ. ಹಾಗೆ ಗೋ ವಿತ್ ಆರೆಂಜ್. ಈಗ ನನಗೆ ಕ್ಯಾಮ್ರಾ ನೋಡ್ಬೇಕನ್ನೋ ಇದೇ ಇಲ್ಲ ಮೇಕಪ್ ಇದರಲ್ಲಿ. ಬೆಟರ್ ಅಲ್ವಾ ಆರೆಂಜ್? ನಂಗೆ ಗೊತ್ತಿಲ್ಲ ವರ್ಕ್ ಆಗ್ತಾಯಿತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಈಗ ನೋಡಿ, ಈಗ ಚೆನ್ನಾಗಿ ಅನಿಸ್ಬೋದು. ದೆವ್ವ ಥರ ಅನ್ನಿಸ್ತೈತೆ ನನಗೇನೆ. ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋದೇ ಡೌಟು. ಯಾಕಂತಂದರೆ ನನಗೆ ಇದು ಚೆನ್ನಾಗಿರಿ. ಒಂದು ನಿಮಿಷ ಏನೇನೋ ಇಟ್ಕೊಂಡಿದ್ದೆ ಇಲ್ಲೇನೆ. ಇದಿಲ್ದಲೇ ಏನೋ ಮಿಸ್ಸಿಂಗ್ ಅನ್ನಿಸ್ತಿತ್ತು. ಬಟ್ ಇವಾಗ ಹಚ್ಚಿದ್ಮೇಲೆ ಓಕೆ, ಗೊತ್ತಿಲ್ಲ, ಐಡಿಯಾ ಇಲ್ಲ ಅಷ್ಟು. ಬಟ್ ನನಗೆ ಹೆಂಗೆ ಅನ್ಸುತ್ತೆ ನಾನು ಅದೇ ರೀತಿ ಮಾಡ್ಕೊಂಡು ಹೋಗ್ತೀನಿ. ಬಟ್ ಆರೆಂಜ್ ಈಸ್ ವರ್ಕಿಂಗ್ ಆಯಿತಾ. ನನಗೆ ಎಲ್ಲೆಲ್ಲಿ ಹಚ್ಬೇಕು ಅನಿಸ್ತೈತೆ ಅಲ್ಲೆಲ್ಲ ಹಚ್ತೀನಿ. ಎಲ್ಲೆಲ್ಲಿ ಡಾರ್ಕ್ ಅನಿಸುತ್ತೆ ಅಲ್ಲೆಲ್ಲ ಕವರ್ ಮಾಡೋದು. ಅದಕ್ಕೆ ಮೈ ಹ್ಯಾಂಡ್ ಯೂಸ್ ಮಾಡ್ತೀನಿ. ಫಸ್ಟ್ ಟೈಮ್ ಅಲ್ವಾ. ನೆಕ್ಸ್ಟಿಗೆ ಚೆನ್ನಾಗಿ ಇದು ಮಾಡೋಣ. ಈಗ ಅದ್ರ ಮೇಲೆ ಇದು ಹಚ್ತಾ ಇದ್ದೀನಿ. ಬಿಕಾಸ್ ಒಂದೇ ಕಲರ್ ಕಾಣಲಿ. ಅದು ಹೆವಿ ಅನ್ನಿಸ್ತದೆ ನನಗೆ. ಕೈಯೆಲ್ಲ ಮಾಡ್ಬಿಡ್ತೀನಿ. ಏನು ಮಾಡಲಿ ನಾನು ಈಗ? ಫೌಂಡೇಶನ್ ಫಾರೆವರ್ 52 ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹ್ಯಾಂಡ್ ಇಲ್ಲಿಗೆ ಹಾಕೋತಾರೆ, ಸೊ ನಾನು ಅಲ್ಲಿಗೆ ಹಾಕೋತೀನಿ. ಇಷ್ಟು ತೊಗೊಂಡಿನಿ. ಎಲ್ಲೆಲ್ಲಿ ಬೇಕು ಎಲ್ಲ ಕಡೆ ಹಾಕೊಳ್ಳಿ. ಬೇಗ ಬ್ಲೆಂಡ್ ಮಾಡಿ ಮುಗಿಸ್ಬಿಡ್ತೀನಿ ವಿಡಿಯೋ. ನನಗೆ ಆಗ್ತಾಯಿಲ್ಲ ಗಾಯ್ಸ್, ಮೇಕಪ್ ಮಾಡ್ಕೊಳ್ಳೋಕ್ಕೆ ಬರ್ತಾಯಿಲ್ಲ. ಕರೆಕ್ಟ್ ವೇ ಅಂತಲೂ ಗೊತ್ತಿಲ್ಲ ನನಗೆ.
ಸ್ವಲ್ಪ ಕಲರ್ ಆಯ್ತಲ್ವಾ, ಕಲರ್ ಬಂತು ಆ್ಯಕ್ಚುಲಿ. ಜಾಸ್ತಿ ಬೆಳ್ಕೊಂಡು ಫುಲ್ ಕವರೇಜ್ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಮಾಡೋಕ್ಕೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿದ್ದರೆ ಮಾಡಬೇಕು, ಗೊತ್ತಿಲ್ಲ ಅಂದರೆ ವಿಡಿಯೋ ಮಾಡಬಾರ್ದು. ಏನೋ ತಂದಿದ್ದೀನಿ, ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡ್ತಾ ಇರೋದು. ಲೈಟಿಂಗ್ಸೇ ಪ್ರಾಬ್ಲಮ್ ಆಗಿರೋದು ಇಲ್ಲಿ. ಈ ಥರ ಇದ್ದಿದ್ದರೆ ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಇಲ್ಲ ಅಂದರೆ ಈ ಥರ ಕಾಣಿಸುತ್ತೆ, ಇದ್ದರೆ ಈ ಥರ ಕಾಣಿಸುತ್ತೆ. ಏನು ಮಾಡಲಿ ಭೂಮಿಕಾ? ಚೆನ್ನಾಗಿ ಕಾಣಿಸ್ತೈತೆ ವಿತೌಟ್ ಲೈಟ್. ಈ ಥರ ಕವರೇಜ್ ಸಿಕ್ಕಿದೆ ನನಗೆ, ವಿತ್ ಲೈಟ್ ಈ ಥರ ಕವರೇಜ್ ಸಿಕ್ಕಿದೆ. ಕಣ್ಣು ರೆಡ್ ಆಗಿಬಿಟ್ಟಿದೆ ಲೈಟಿಗೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಈಗ ನೆಕ್ಸ್ಟ್ ಏನು ಮಾಡಿರೋದು ದೇವ್ರಾಣಿಗೆ ಗೊತ್ತಿಲ್ಲ. ಕಾಂಟೂರ್ ಇಲ್ಲಿ ಈ ಪ್ಯಾಲೆಟ್ ಸ್ವಿಸ್ ಬ್ಯೂಟಿ ಅವರ ಕಾಂಟೂರು, ಹೈಲೈಟರು ಆ್ಯಂಡ್ ಬ್ಲಷ್ ಮೂರನ್ನು ಯೂಸ್ ಮಾಡೋಣ ಇವಾಗ. ಟಡಾ, ಒಯ್ ಓಪನ್ ಆಗು. ಟಡಾ, ಒಯ್ ಟಡಾ. ಕಾಂಟೂರಿಗೆ ನಾವು ಕೈ ಯೂಸ್ ಮಾಡ್ತೀವಿ ಆ್ಯಂಡ್ ನೋಸ್ ಕಾಂಟೂರ್ ಮಾಡ್ಕೊಳ್ಳೋಣ. ಈ ಥರ ಕಾಂಟೂರ್ ಮಾಡೋದು ನಂಗೆ ಗೊತ್ತು. ಕಾಂಟೂರ್ ಮಾಡೋದೆಲ್ಲ ಇಷ್ಟೇ ಅಂತ ನನಗೂ ಗೊತ್ತು. ಈಗ ಬ್ರಷ್ ಓಪನ್ ಮಾಡೋಣ. ಬ್ರಷ್ ಓಪನ್ ಮಾಡಿ ಬ್ರಷೆಲ್ಲ ಬ್ಲೆಂಡ್ ಮಾಡೋದು. ಇದು ಚೂಸ್ ಸಕ್ಕತ್ತಾಗಿದೆ ಬ್ರಷ್, ಬರ್ತಾ ಇಲ್ಲ ಅಷ್ಟೇ. ಇದು ಬಂದ್ಬಿಡ್ತು. ಆ್ಯಕ್ಚುಲಿ ಬ್ರಷಲ್ಲೆಲ್ಲ ಅನಿಸುತ್ತೆ ಇದು ಬ್ಲೆಂಡರಲ್ಲಿ ಮಾಡ್ತೀನಿ. ಹಾಕ್ಬೇಕು. ಮೇಕಪ್ ಆರ್ಟಿಸ್ಟ್ ಬೈಕೋಬೇಡಿ, ಯಾರಾದರೂ ನೋಡ್ತಿದ್ರೆ. ಒರೆಸ್ನು ಹಾಕಿದ್ನು ಅದೇ ಅರ್ಥ ಆಗ್ತಾಯಿಲ್ಲ ನನಗೆ. ಒಂದು ಐಡಿಯಾದಲ್ಲಿ ಮಾಡಿದ್ರೆ ಹಿಂಗೆ ಆಗೋದು ಎಡವಟ್ಗಳು. ಬ್ಲೆಂಡ್ ಲೈಟಿಂಗ್ದೇ ಪ್ರಾಬ್ಲಮ್ ಇಲ್ಲಿ. ನಿಮಗೆ ಹೆಂಗೆ ಕಾಣಿಸ್ತಾ ಇತ್ತು? ನನಗಂತೂ ದೇವ್ರನೇ ಗೊತ್ತಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಕಾಂಟೂರ್ ಆಗೈತೋ ಇಲ್ವೋ ನನಗೆ ಗೊತ್ತಾಯ್ತಿಲ್ಲ. ಏನು ದೇವಿಕಾ ನೀನು ಇದ್ರ ಕ್ಯಾಪ್ನು ಮುಚ್ಚಿಲ್ಲ, ನಾನು ಹಂಗೆ ಇಟ್ಕೊಂಡಿನಿ. ಕ್ಯಾಪ್ಸ್ ಸಮೇತ ಮುಚ್ಚಿಲ್ಲ. ಎಷ್ಟು ತೊಗೊಳ್ಳೋಣ ಬ್ಲಷ್ಷಿಗೆ ಬ್ರಷೇ ಯೂಸ್ ಮಾಡೋದಂತ ಗೊತ್ತು, ಅದೊಂದು ಗೊತ್ತು ಚೆನ್ನಾಗಿ. ಹಿಂಗೆ ಸ್ಮೈಲ್ ಮಾಡ್ಕೊಂಡು ವಾ ಇಷ್ಟು ಅಂತ ತಗೊಂಡಲ್ಲ ದೇವಿಕಾ. ಈ ಕಡೆ ಪರವಾಗಿಲ್ಲ, ಬಟ್ ಈ ಕಡೆ ಸೈಡ್ ಜಾಸ್ತಿ ಆಗೋಯ್ತು. ಆ ಕಡೆ ಸೈಡು ಆಗ್ತಾಯಿಲ್ಲ, ಬ್ಲೆಂಡ್ ಆಗ್ತಾಯಿಲ್ಲ. ಚೆನ್ನಾಗಿದೆ. ನೋಸ್ ಮೇಲೆ ಮಾಡ್ತಾರೆ ಗೊತ್ತು, ಆ್ಯಂಡ್ ಇಲ್ಲೂ ಮಾಡ್ತಾರೆ. ನೋಸ್ತು ಈ ಸೈಡ್ ಇದ್ದೇ ಹೆವಿ ಆಯಿತು. ಅದಕ್ಕೆ ನಾನೀಗ ಬ್ಲೆಂಡ್ ಮಾಡಿಬಿಡ್ತೀನಿ. ಫೌಂಡೇಶನ್ ಜೊತೆಗೆ ಇದು ಹೆವಿ ಆಗೋಯ್ತಲ್ವಾ, ಯಪ್ಪ ಭಯ ಆಗ್ಬಿಡ್ತು ಒಂದು ಸೆಕೆಂಡ್ಗೆ. ಅಷ್ಟೊಂದು ಬರುತ್ತೆ ಅಂತ ಐಡಿಯಾ ಇರಲಿಲ್ಲ. ಈ ಮಸ್ತಾಗಿ ಮೇಕಪ್ ಮಾಡ್ಕೊತಾ ಇದೆಯಾ ದೇವಿಕಾ? ಕೀಪ್ ಇಟ್ ಅಪ್. ಈಗ ನಾವು ಬ್ಲಷನ್ನೇ ಕೈಯಲ್ಲಿ ಹೀಗೆ ತೊಗೊಂಡು ಐಸ್ ಮೇಲೂ ಕೂಡ ಹಾಕೋತಾ ಇದ್ದೀವಿ. ಬಿಕಾಸ್ ನಮ್ಮ ಹತ್ರ ಐ ಶ್ಯಾಡೋ ಪ್ಯಾಲೆಟ್ ಇಲ್ಲದ ಕಾರಣ ಹಾಗೆ ಸಾಕು. ಸಕ್ಕತ್ತಾಗಿ ಕಾಣಿಸ್ತೈತಿದೆ. ಓವರ್ ಬೇಡ ದೇವಿಕಾ. ಈ ಸೂಪರ್. ನಿಮಗೆ ಹೆಂಗೆ ಕಾಣಿಸ್ತೈತೋ ನಂಗೆ ಇಲ್ಲಿ ಮಸ್ತಾಗಿ ಕಾಣಿಸ್ತೈತೆ. ನಮ್ಮಮ್ಮ ನೋಡಿದ್ರೆ ಖುಷಿ ಪಡ್ಬಿಡುತ್ತೆ, ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀಯಾ ನೀನು ಅಂತ. ಸಾಕು, ಮಸ್ತಾಗೈತೆ. ಇಲ್ಲಿ ತೋರಿಸ್ತೀನಿ. ಇದು ಅನಿಸ್ತೈತೆ. ಇದು ಹೈಲೈಟರ್, ಇದು ಕಾಂಟೋರ್ ಮಾಡಿದ್ದು ನಾನು. ಇದು ಬ್ಲಷ್ಷಿಗೆ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇದನ್ನು ಹೈಲೈಟ್ ಮಾಡ್ತೀನಿ ಇವಾಗ. ನಂಗೆ ಹೈಲೈಟ್ ಮಾಡೋದು ಸಖತ್ ಇಷ್ಟ. ನೋಸ್ ಮೇಲೆ ಸಿಕ್ಕಾಪಟ್ಟೆ ಮಾಡ್ತಾರೆ ಹೈಲೈಟು. ನೋಡಿದ್ರಾ ಶೈನ್ ಹೆಂಗೆ ಬಂತು ಅಂತ? ಇಲ್ಲಿ ನೋಡಿ, ಈಗ ಶೈನ್ ಬರುತ್ತೆ ನೋಡಿ. ನಂಗೆ ಶೈನ್ ಇರಲಿ, ಹೆವಿ ಶೈನ್ ಇರಲಿ. ಸಕ್ಕತ್ತಾಗಿದೆ ಮೇಕಪ್ ಮಾತ್ರ. ನಂಗೆ ಐಡಿಯಾ ಇಲ್ಲ ಇಷ್ಟಿಷ್ಟೇ ಹಾಕೋಬೇಕಂತ, ಬಟ್ ಸುರ್ಕೋತಾ ಇದ್ದೀನಿ ಅನ್ನೋದು ಮಾತ್ರ ಸಕ್ಕತ್ತಾಗುತ್ತೆ. ಆ್ಯಂಡ್ ನಾನು ಮಿಸ್ ಮಾಡೋದ ಇಲ್ಲಿ ಕೂಡ ಹೈಲೈಟ್ ಮಾಡ್ತೀನಿ. ಈಗ ಐಬ್ರೋ ಡಿಫೈನರ್ ಇತ್ತಲ್ವ ನನ್ನ ಹತ್ರ, ಅದರಲ್ಲಿ ಒಂದು ಸ್ವಲ್ಪ ಐಬ್ರೋ ಡಿಫೈನ್ ಮಾಡೋಣ. ಬಿಕಾಸ್ ನಂದು ಟೂಟ್ಗಾಯ ಮುರ್ಕೊಂಡಿದೆ. ಗೊತ್ತಿಲ್ಲ ಹೆಂಗೆ ಮುರ್ಕೊಂಡು ಅಂತ. ನಮ್ಮ ಮನೇಲಿ ಕಳೆದಿದ್ದವ್ರು ಸ್ವಲ್ಪ ಜನ ಅವರೇ ಮುರಿದಿದ್ದಾರೆ. ಇಲ್ಲಿ ನೋಡ್ಕೊಂಡು ಮಾಡೋದು. ಈಗ ನಾನಿವತ್ತು ಹಿಂಗೆ ಆರ್ಚ್ ಕೊಡ್ತಾಯಿದ್ದೀನಿ. ಇವತ್ತು ಜಾಸ್ತಿ ಕೊಡೋಣ ಅಂತ. ಇದು ಹೇಳ್ಕೊಡ್ತಾ ಇರೋ ಥರ ಮೇಕಪ್ ಏನಲ್ಲ. ಚೆನ್ನಾಗಿ ಮಾಡ್ಕೊಂಡಿದ್ಯಾ ಮೇಕಪ್. ಲಿಪ್ಸ್ಟಿಕ್ ಹಚ್ಚೋಣ. ಲಿಪ್ಸ್ಟಿಕ್ ಹಚ್ಚದಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಲಿಪ್ಸ್ಟಿಕ್ ಹಚ್ಚೋಣ. ಯಾಕೆ ಮ್ಯಾಚ್ ಮೀ ಅವರ ಲಿಪ್ಸ್ಟಿಕ್. ಇದು ಮ್ಯಾಚ್ ಮೀ ಅವರ ಲಿಪ್ಸ್ಟಿಕ್. ಚೆನ್ನಾಗಿ ಡಿಫೈನ್ ಮಾಡ್ತೀನಿ. ನೋಡಿದ್ರಾ ಎಷ್ಟು ಸಕ್ಕತ್ತಾಗಿದೆ ಲಿಪ್ಸ್ಟಿಕ್ ಅಂತ. ನಾನು ಅವಾಗಲೇ ಹೇಳಿದೆ, ಇದು ನನಗೆ ಹೆವಿ ಸಿಕ್ಕಾಪಟ್ಟೆ ಇಷ್ಟ. ಇದು 3ನೇ ಬಾಟಲ್ ಅನಿಸುತ್ತೆ ನಾನು ಯೂಸ್ ಮಾಡೋ. ಅಷ್ಟು ಇಷ್ಟಪಟ್ಟು ಯೂಸ್ ಮಾಡಿದ್ದೀನಿ. ಈಗ ಲಿಪ್ ಲೈನರ್ ನಾನು ಯೂಸೇ ಮಾಡಿಲ್ಲ. ಲಿಪ್ ಲೈನರ್ ತೊಗೊಬಂದಿದ್ದೆ. ಆ್ಯಂಡ್ ಮಾಯ್ಶ್ಚರೈಸೇಷರ್ ಕೂಡ ನಾನು ಯೂಸ್ ಮಾಡಲಿಲ್ಲ.
ಪೌಡರ್ ಲಾಸ್ಟಿಗೆ ಯೂಸ್ ಮಾಡೋಣ, ಬೇಕು ಅಂದರೆ ಮಾತ್ರ. ಲಿಪ್ ಲೈನರ್ ತಂದುಬಿಟ್ಟು ಯೂಸ್ ಮಾಡಲಿಲ್ಲ ನಾನು. ಇದು ರೂಲ್ಸ್ ಏನಿಲ್ಲ ಅಲ್ವಾ, ಲಿಪ್ಸ್ಟಿಕ್ ಹಚ್ಚಾದ್ಮೇಲೆ ಲಿಪ್ ಲೈನರ್ ಯೂಸ್ ಮಾಡಬೇಕಂತ. ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರ್ ಯೂಸ್ ಮಾಡಲಿಲ್ಲ ನಾನು. ಪೌಡರು ಬೇಡ ಅಂತ ಅನ್ಸುತ್ತೆ ನಂಗೆ, ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ಲೋ ಬರ್ತಾಯಿದೆ. ಬಟ್ ಕಾಜಲ್ ಯೂಸ್ ಮಾಡ್ತೀನಿ. ನೈಕಾ ಅವರ 42 ಲಾಂಗ್ ಸ್ಟೇ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಕಾಜಲ್ ಯೂಸ್ ಮಾಡೋಣ, ಚೆನ್ನಾಗಿದೆ ಇದು ಕೂಡ. ನಾನು ಯೂಸ್ ಮಾಡೋ ಸ್ಟೈಲ್ ಬೇರೆ, ಬಟ್ ಚೆನ್ನಾಗಿದೆ, ಸಕ್ಕತ್ತಾಗಿ ಗೊತ್ತೈತೆ. ಇಲ್ಲಿ ನೋಡ್ಕೊಂಡೆ ಹಚ್ಕೊ. ಇರಿ ಗೈಸ್, ಕಾಜಲ್ ಹಚ್ಕೊಂಡ್ಬಂದ್ಬಿಡ್ತೀನಿ. ನಿಮಗೆ ಗೊತ್ತಲ್ಲ ಕಾಜಲ್ ಹೆಂಗೆ ಹಚ್ಚೋದು ಅಂತ. ಫೈನಲಿ ಕಾಜಲ್ ಹಚ್ಕೊಂಡ್ಬಂದ್ಬಿಟ್ಟೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕಾಜಲ್. ಇದು ಯಾವುದು ನೈಕಾ ಅವರ ಕಾಜಲ್, ಯಾರಾದರೂ ತೊಗೊಳ್ಳಿ, ಸಕ್ಕತ್ತಾಗಿದೆ. ನಾನು ಹೇಳ್ತಾ ಇದ್ದೀನಲ್ವ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಬ್ಲ್ಯಾಕ್ ಮ್ಯಾಜಿಕ್ ಕಾಜಲ್ ನೈಕಾ ಅವರು ಸೂಪರ್, ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ನನಗೆ ಮೇಕಪ್ ಮಾಡಿ ತುಂಬ ಖುಷಿ ಆಯ್ತು. ನಾನು ಮೇಕಪ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡಿಲ್ಲ ನಾನು, ಆ ಥರ ಮೇಕಪ್ ಮಾಡಿದೆ. ಮಾತಾಡಲಿಲ್ಲ ನಾನು, ಬಟ್ ಈಗ ಮಾತಾಡ್ತೀನಿ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮೇಕಪ್ ಮಾಡಿದ್ಮೇಲೆ ಮಾತಾಡ್ದಲ್ಲೇ ಇರ್ತೀನ, ನೋಡ್ತಾ ಇರ್ಬೋದು. ಫ್ಲಾಲೆಸ್, ಐ ಮಸ್ಕರ ಹಚ್ಚಿಲ್ಲ, ಬಟ್ ಎಷ್ಟೋ ಮಿಸ್ ಮಾಡಿದ್ದೀನಿ ಮೇಕಪ್ಪಲ್ಲಿ. ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇರೋದು ಇದು ಮೇಕಪ್. ಸೂಪರ್ ದೇವಿಕಾ, ಪ್ರೌಡ್ ಆಫ್ ಯು. ಫಸ್ಟ್ ಅಟೆಂಪ್ಟ್ ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ತೀನಿ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್, ಬಟ್ ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಟ್ರುತ್ ಇಸ್ ಟ್ರುತ್. ಐ ಡೋಂಟ್ ನೋ ನೀವು ಹೆಂಗೆ ತೊಗೋತೀರಾ. ನಾನು ಯಾವುದನ್ನು ಕೇರ್ ಮಾಡಲ್ಲ, ಬಟ್ ಮೇಕಪ್ ಚೆನ್ನಾಗಿ ಬಂದಿರೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಮ್ಮಮ್ಮ ಈಗ ನಾನು ಹೋಗಿ ನೋಡಿದ್ರೆ ಮಾತ್ರ ಇರಿ ಹಂಗೆ ಕರಿತೀನಿ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ನಮ್ಮಮ್ಮನೇ ಹೇಳಬೇಕು. ಅಮ್ಮ ಹಂಗೆ ಬಾ, ಈ ವಿಡಿಯೋಗೇನು ಬರಬೇಡ, ಹಂಗೆ ಒಂದು ಸ್ವಲ್ಪ ಬಂದ್ಬಿಟ್ಟು ನೋಡು. ಸೂಪರ್ ಐತಿ. ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೇಡ, ರಿಯಲ್ ಆಗಿ ಹೇಳಿ ಹೆಂಗೆ ಕಾಣಿಸ್ತಿದ್ದೀನಿ. ಇಲ್ಲ ಚೆನ್ನಾಗೈತೆ. ಭೂಮಿಕಾ ನೀನು ಬಾ. ಅವ್ರು ಮಾಡಿದ್ದು ಚೆನ್ನಾಗಿತ್ತಾ, ನಾನು ಮಾಡ್ಕೊಂಡ್ರೆ ಚೆನ್ನಾಗಿತ್ತು? ನೀನು ಮಾಡಿರೋದೇ ಚೆನ್ನಾಗಿದೆ. ಹೆಂಗೆ ಫಸ್ಟ್ ಟೈಮಿಗೆ ಹೆಂಗೆ ಮಾಡಿರ್ಬೋದು? ಸಿಕ್ಕಾಪಟ್ಟೆ ಚೆನ್ನಾಗಿತ್ತಾ? ಇಲ್ಲಿ ಲೈಟ್ ಏರ್ ಬ್ಯಾಂಡ್ ತೆಗಿ. ಏರ್ ಬ್ಯಾಂಡ್ ಇದು ಕೂದಲು ಹಿಂಗೆ ಇರಲಿ ಅಂತ ನಾನು ಹಾಕ್ಕೊಂಡೆ. ಏರ್ ಬ್ಯಾಂಡ್ ತೆಗಿಬೇಕಂತ ತೆಗಿಯೋಣ. ಒಂದು ಆ್ಯಸ್ ಯೂಶ್ವಲ್ ಹೇರ್ ಸ್ಟೈಲ್ ಅದೇ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಅದೇ ಚೆನ್ನಾಗಿತ್ತು. ಏರ್ ಬ್ಯಾಂಡ್ ಹಾಕೋಬಿಡ್ಲಾ? ಓಲೆ ಹಾಕಿಲ್ಲ, ಏನು ಬೇಡ, ಬರೀ ಮೇಕಪ್ ವಿಡಿಯೋ ಅಲ್ವಾ. ನಂಗೆ ಗೊತ್ತಿಲ್ಲ ಇದು ಅಪ್ಲೋಡ್ ಮಾಡ್ತೀನೋ ಇಲ್ವೋ, ಬಟ್ ಕಾನ್ಸಂಟ್ರೇಷನ್ ಇಂದ ಮಾಡ್ತೀನಿ. ಇನ್ನೂ ಚೆನ್ನಾಗಿ ಮಾಡ್ತಿದ್ದೆ, ಬಟ್ ಕಾನ್ಸಂಟ್ರೇಷನ್ ಇಲ್ಲ. ವಿಡಿಯೋ ಮಾಡೋ ಇದ್ರಲ್ಲೂ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ. ಹೆಂಗೆ ಅನ್ನಿಸ್ತಾ ಇದೆ ನನಗಂತೂ ಗೊತ್ತಿಲ್ಲ, ಬಟ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ಮೇಕಪ್ ನೋಡಿ. ಐ ಆಮ್ ಸೋ ಹ್ಯಾಪಿ, ಡ್ಯಾಮ್ ಹ್ಯಾಪಿ. ಮೇಕಪ್ ಕಲ್ತಿದ್ಯಾ ದೇವಿಕಾ ನೀನು? ಆಲ್ ದ ಬೆಸ್ಟ್, ಇನ್ನೂ ಚೆನ್ನಾಗಿ ಮಾಡು ಮೇಕಪ್. ವ್ಲಾಗ್ ಅಲ್ಲಲ್ಲೇ ಹೇಳಿದೆ ಆಯ್ತಾ? ಹೆಂಗೆ ಕಾಣಿಸ್ತಿದೆ ರಿಯಲ್ ಆಗಿ ಹೇಳು. ರಿಯಲ್ ಮೇಕಪ್ ಮಾಡಿಸಿದಾಳೇನೋ ಅನ್ನೋ ಲೆವೆಲ್ ಐತಿ ಇದು. ಮೇಕಪ್ ಮಾಡಿಸಿವಳೆ ಅನ್ನೋ ಲೆವೆಲಿಗೆ ಐತಿ. ಬರೀ 2,000 ನಂದು, ನನ್ನ ಫ್ರೆಂಡ್ಸ್ ಎಲ್ಲ 10,000 20,000. ನಾನು ವ್ಲಾಗ್ ಎಂಡ್ ಮಾಡ್ಬಿಡ್ತೀನಿ ಗೈಸ್. ಓಕೆ, ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಅಂತ ಅನ್ಕೋತೀನಿ. ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ. ಮೂವಿ ವ್ಲಾಗ್ ಸಿಗ್ತೀನಿ ಅಂತ ಬಾಯ್.